ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ. ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 26ನೇ ವಾಕ್ಯ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಅಪೊಸ್ತಲ ಕೃತ್ಯಗಳನ್ನು ನಾವು ಕಲಿಬೇಕಾದ್ರೆ ಅಪೊಸ್ತಲರು ಸೇವೆಯನ್ನು ಮಾಡುತ್ತಾ ಸಭೆಯು ಹೆಚ್ಚಾಗುತ್ತಾ ಆತ್ಮಗಳು ಹೆಚ್ಚಾಗುತ್ತಾ ಬಂದಾಗ ಸಭೆಯೊಳಗೆ ಸಮಸ್ಯೆ ಬಂತು. ಆಗ 6ನೇ ಅಧ್ಯಾಯದಲ್ಲಿ ಓದ್ತೇವೆ, ಸಭೆಯ ಲೌಕಿಕ ಕಾರ್ಯಗಳನ್ನು ನೋಡ್ಕೊಳ್ಳೋದಕ್ಕೆ 7 ಮಂದಿ ವ್ಯಕ್ತಿಗಳನ್ನು ಅಪೊಸ್ತಲರು ಆರಿಸ್ತಾರೆ. ಅದರಲ್ಲಿ ಫಿಲಿಪ್ಪ ಒಬ್ಬ ಎಂಬುದಾಗಿ ನಾವು ನೋಡ್ತೇವೆ. ಅವರು ಸಭೆಯ ಇತರೆ ಕಾರ್ಯಗಳು, ಅದು ಫುಡ್ ಇನ್ ಚಾರ್ಜ್ ಆಗಿರ್ಬೋದು, ಇತರೆ ಕಾರ್ಯಗಳು, ಇವರೆಲ್ಲರೂ ಪ್ರಾರ್ಥನೆ ವಾಕ್ಯ ಧ್ಯಾನದಲ್ಲಿ ಅಪೊಸ್ತಲರು ಇರುವಾಗ ಫುಡ್ ಇನ್ ಚಾರ್ಜು, ಮೇಂಟೆನೆನ್ಸು, ಇಂಥ ಕಾರ್ಯಗಳನ್ನ ನೋಡ್ಕೊಳ್ಳೋದಕ್ಕಾಗಿ 7 ಜನರನ್ನು ಆರಿಸ್ತಾರೆ. ಅದರಲ್ಲಿ ನಾವು ಓದಂತಹ ಈ ಫಿಲಿಪ್ಪ ಒಬ್ಬ. ಇವನು ಯೇಸು ಸ್ವಾಮಿಯ ಶಿಷ್ಯನಾದಂತಹ ಫಿಲಿಪ್ಪ ಅಲ್ಲ. ಇವನು 7 ಜನ ಆರಿಸ್ಕೊಂಡಂಥ 6ನೇ ಅಧ್ಯಾಯ 5ನೇ ವಾಕ್ಯದಲ್ಲಿದೆ. ಆ ಫಿಲಿಪ್ಪ ಇವನು. ಹೀಗೆ ಸುವಾರ್ತೆಯನ್ನು ಸಾರುತ್ತಾ ಈ ರೀತಿಯಲ್ಲಿ ಸಂತೋಷದಿಂದ ಎಲ್ಲ ನೋಡ್ತಾ ಇರುವಾಗ ಏನಾಗುತ್ತೆ, ಸಭೆಯಲ್ಲಿ ಹಿಂಸೆಗಳು ಸ್ಟಾರ್ಟ್ ಆಗ್ತದೆ. ಹಿಂಸೆಗಳು ಸ್ಟಾರ್ಟ್ ಆದಾಗ 8ನೇ ಅಧ್ಯಾಯ 4ನೇ ವಾಕ್ಯ ಹೇಳ್ತದೆ, ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸನು. ಫಿಲಿಪ್ಪ ಸಮರ್ಯ ಎಂಬ ಊರಿಗೆ ಹೋಗ್ತಾನೆ, ಅಲ್ಲಿರುವವರಿಗೆ ಯೇಸು ಸ್ವಾಮಿಯ ಬಗ್ಗೆ ತಿಳಿಸ್ತಾನೆ. ಹಾಗೆ ದೇವರು ಅವನನ್ನು ಯೂಸ್ ಮಾಡ್ತಾರೆ, ಅದ್ಭುತವನ್ನು ದೇವರಲ್ಲಿ ಮಾಡ್ತಾರೆ. ಅನೇಕ ವ್ಯಕ್ತಿಗಳು ಅಲ್ಲಿ ಯೇಸು ಸ್ವಾಮಿಯನ್ನು ಕಂಡುಕೊಳ್ತಾರೆ. 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು. ಅನೇಕ ಪಾರ್ಶ್ವ ರೋಗಿಗಳು, ಕುಂಟರು ಎಲ್ಲರಿಗೂ ಹುಷಾರಾಯಿತು. ಭಾಳ ಸಂತೋಷವಾಯಿತು. ಹೀಗೆ ಆ ಪಟ್ಟಣದಲ್ಲಿ ಬಹು ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ಒಂದು ರೀತಿಯಲ್ಲಿ ಹೇಳಿದ್ರೆ ಸಮರ್ಯದಲ್ಲಿ ಒಂದು ಸಭೆ ಪ್ರಾರಂಭವಾಯಿತು. ಸಭೆ ಪ್ರಾರಂಭವಾಗಿ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನು ಸಾರಿ ಅಲ್ಲಿ ಒಂದು ರೀತಿಯಲ್ಲಿ ಹೇಳಿದ್ರೆ ಒಂದು ದೊಡ್ಡ ಚರ್ಚ್ ಆಯಿತು ಅಂತ ಹೇಳ್ಬೋದು. ನಮ್ಮ ಇವತ್ತಿನ ಒಂದು ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಮೆಗಾ ಚರ್ಚಿನ ಪಾಸ್ಟರ್ ಆಗಿದ್ದಾನೆ ಈಗ ಫಿಲಿಪ್ಪ. ಒಂದು ದೊಡ್ಡ ಸಭೆಯ ಪಾಸ್ಟರ್ ಆಗಿ ಅನೇಕ ಸಾವಿರಾರು ಜನ ಸೇರಿ ಆರಾಧನೆ ಮಾಡ್ತಾ ಇದ್ದಾರೆ. ಮುಟ್ಟಿದ್ರೆ ರೋಗಿಗಳು ಗುಣ ಆಗ್ತಾ ಇದ್ದಾರೆ, ಪ್ರಾರ್ಥನೆ ಮಾಡಿದ್ರೆ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ, ಕುಂಟರು ಕುಣಿದಾಡ್ತಾ ಇದ್ದಾರೆ, ಕಣ್ಣು ಕಾಣದೇ ಇರೋರು ಕಣ್ಣು ಕಾಣಿಸ್ತಾ ಇದೆ, ಕಿವಿ ಕೇಳದೇ ಇರೋರಿಗೆ ಕಿವಿ ಕೇಳಿಸ್ತಾ ಇದೆ. ಅದ್ಭುತಗಳ ಒಂದು ಸರಮಾಲೆಯೇ ಅಲ್ಲಿ ನಡೀತಾ ಇದೆ. ಹೀಗೆ ಬಹಳ ಸಂತೋಷವಾಗಿ ಅಲ್ಲಿ ಫಿಲಿಪ್ಪನು ಅಲ್ಲಿನ ಒಂದು ಸೇವೆ ಮಾಡುತ್ತಾ ಮುಂದೆ ಹೋಗುವಾಗ ದೇವರ ದೂತನು ಫಿಲಿಪ್ಪನಿಗೊಂದು ಸಂದೇಶವನ್ನು ಹೇಳ್ತಾನೆ. ಬಹಳ ವೇದನಾಜನಕವಾದಂತಹ, ನಿರಾಶೆಯನ್ನುಂಟು ಮಾಡುವಂತಹ ಒಂದು ಮಾತನ್ನು ಹೇಳುವುದಾಗಿ ನಾವು ನೋಡ್ಬೋದು. ಏನು ಹೇಳ್ತಾನೆ, ನಾವು ಓದಂತಹ ವಾಕ್ಯ, ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ. ಒಂದು ಒಳ್ಳೆಯ ಸೇವೆ ಮಾಡುತ್ತಾ ಆತ್ಮಗಳನ್ನು ಗೆಲ್ಲುತ್ತಾ ಇರುವಂತಹ ವ್ಯಕ್ತಿಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಅಡವಿಗೆ ಹೋಗಬೇಕು. ಅಲ್ಲಿ ಯಾರೂ ಇಲ್ಲ. ಇವಾಗ ಅಡವಿಯಲ್ಲಿ ಯಾರೂ ಇರಲ್ಲ, ಅಡವಿಯ ಅನುಭವದಲ್ಲಿ ಯಾರೂ ಇರೋದಿಲ್ಲ. ಆಗ ದೇವರ ವಾಕ್ಯ ಹೇಳ್ತದೆ, ಅಡವಿಗೆ ಹೋಗು. ನಾನಾಗಿದ್ದರೆ, ನೀವಾಗಿದ್ದರೆ ಯೋಚನೆ ಮಾಡ್ತಿದ್ವಿ, ಇದು ದೇವರ ಆಲೋಚನೆ ಅಲ್ಲ. ಯಾಕೆಂದರೆ ಒಂದು ಒಳ್ಳೆ ಸಭೆಯಲ್ಲಿ ನಾನು ಸೇವಕನಾಗಿರುವಾಗ, ಒಳ್ಳೆ ಸೇವೆ ನಡೀತಿರುವಾಗ, ನನ್ನ ಮೂಲಕ ಆತ್ಮಗಳು ರಕ್ಷಣೆ ಹೊಂದಿರುವಾಗ, ಅದ್ಭುತಗಳು ಸೂಚಕ ಕಾರ್ಯಗಳು ನಡೀತಿರುವಾಗ, ನಾನಿಲ್ಲಿಂದ ಬಿಟ್ಟೋದ್ರೆ, ನಾನಿಲ್ಲಿಂದ ಹೋದರೆ ಇದು ಹೇಗಾಗೋಗುತ್ತೆ, ಈ ಸಭೆ ಏನಾಗುತ್ತೆ, ಅಥವಾ ಅಲ್ಲಿ ಅಡವಿಗೆ ಹೋದರೆ ಅಲ್ಲಿ ಯಾರಿದ್ದಾರೆ, ಇದು ಒಂಥರ ಹಗಲ್ಗನಸು ಅಂತ ತಿಳ್ಕೊಂಡ್ಬಿಡ್ತೀವಿ. ಇದು ದೇವರ ಆಲೋಚನೆ ಅಲ್ಲ, ಇದು ಸೈತಾನನ ಆಲೋಚನೆ ಎಂಬುದಾಗಿ ತಿಳ್ಕೊಂಡ್ಬಿಡ್ತೀವಿ. ಆದರೆ ಫಿಲಿಪ್ಪನಿಗೆ ದೇವರ ಆತ್ಮನ ಹೇಳಿದಾಗ ಅವನು ಎದ್ದು ಹೊರಟು ಹೋಗ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಎಂಥ ಸನ್ನಿವೇಶದಲ್ಲಿದ್ದರೂ ಸಹ, ಉತ್ತಮವಾದಂಥ ಸನ್ನಿವೇಶಗಳಲ್ಲಿರುವಾಗಲೂ ಸಹ ದೇವರು ಒಂದು ಮಾತನ್ನು ಹೇಳಿದ್ರೆ ಅದನ್ನು ಅನುಸರಿಸುವಂತಹ ಒಂದು ಮನೋಭಾವ ನಮ್ಮಲ್ಲಿ ಉಂಟಾಗಬೇಕು. ಅದಕ್ಕೆ
ವಿರುದ್ಧವಾಗಿ ಮಾತನಾಡುವಂಥದ್ದು. ಇದು ದೇವರ ಆಲೋಚನೆ ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದಲ್ಲ, ಇದು ದೇವರ ಆಲೋಚನೆ ಎಂಬುದಾಗಿ ತಿಳ್ಕೊಳ್ಬೇಕು. ಅಡವಿ ಅಂದಾಗ ಫಿಲಿಪ್ಪ ಎದ್ದು ಹೋಗ್ತಾ ಇದ್ದಾನೆ. ಅವನು ಆತ್ಮನಿಗೆ ವಿಧೇಯನಾದಂತಹ ವ್ಯಕ್ತಿಯಾಗಿದ್ದ. ನಮಗೆ ನೆಕ್ಸ್ಟಿನ ಆ ಒಂದು ಪ್ಯಾರಾಗ್ರಾಫಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಐಥಿಯೋಪ್ಯ ದೇಶದ ಒಬ್ಬ ಕಂಚುಕಿಯನ್ನು ನೋಡ್ತಾನೆ. ಅವನು ವಾಕ್ಯ ಓದ್ತಾ ಇರ್ತಾನೆ, ಅರ್ಥ ಆಗಲ್ಲ. ಅವನು ಕರಿತಾನೆ, ಕೂತ್ಕೊಳ್ತಾನೆ, ರಥದಲ್ಲಿ ಕೂತು ವಾಕ್ಯ ಹೇಳ್ತಾನೆ. ಅವನಿಗೆ ದೀಕ್ಷಾಸ್ನಾನವನ್ನು ಮಾಡಿಸುವಂತಹ ಒಂದು ಅವಕಾಶ ಫಿಲಿಪ್ಪನಿಗೆ ದೊರೆಯುವುದಾಗಿ ನಾವು ನೋಡ್ತೇವೆ. ಅದರ ಮೂಲಕ ಒಂದು ವಿಷಯ ಗೊತ್ತಾಗುತ್ತೆ, ದೇವರಾತ್ಮ ಸುಮ್ಮನೆ ಯಾರನ್ನು ಎಲ್ಲಿಂದ ಎಲ್ಲಿಗೂ ಕಳಿಸಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂಥ ದೇವರು ಒಂದು ಆಲೋಚನೆ ಕೊಟ್ಟಿದ್ದರೆ, ದೇವರೊಂದು ಮಾತು ಕೊಟ್ಟರೆ, ಆ ಮಾತಿಗೆ ದೇವರ ವಾಕ್ಯದಲ್ಲಿ ಬೆಲೆ ಇರುತ್ತೆ, ಅಥವಾ ದೇವರ ಮಾತಿನಲ್ಲಿ ಬೆಲೆ ಇರುತ್ತೆ. ನಾವು ಯಾವಾಗ ದೇವರ ಮಾತಿಗೆ ವಿಧೇಯರಾಗ್ತೀವೋ, ದೇವರು ಹೇಳುವಂತಹ ಮಾತಿಗೆ ವಿಧೇಯರಾಗಿ ಮುಂದೆ ಹೋಗ್ತೀವೋ, ಖಂಡಿತವಾಗಿ ದೇವರು ಅದರಲ್ಲಿ ಒಂದು ಅದ್ಭುತವನ್ನು ಮಾಡ್ತಾನೆ. ಒಂದು ದೊಡ್ಡ ಫೈನಾನ್ಸ್ ಮಿನಿಸ್ಟರನ್ನೇ ಏನು ಮಾಡಬೇಕಾಗಿ ದೀಕ್ಷಾಸ್ನಾನ ಮಾಡಿಸುವಂಥ ಒಂದು ಅವಕಾಶ ಅವನಿಗೆ ದೊರೆಯಿತು. ಕಾರಣ ಫಿಲಿಪ್ಪನನ್ನು ಆ ಅಡವಿಯಲ್ಲೂ ಯೂಸ್ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದನು. ನನ್ನನ್ನು ಕೇಳುವಂಥ ದೇವರ ಮಕ್ಕಳೇ, ನಿನ್ನನ್ನು ದೇವರೆಲ್ಲಿ ಕಳಿಸಿದ್ರು, ನೀನು ನಿರಾಶೆ ಪಡದೆ ಏನು ಹೇಳಿದ್ರು ಅದಕ್ಕೆ ವಿಧೇಯನಾಗುವುದಾದರೆ, ಅಲ್ಲಿ ಒಂದು ಅಡವಿ ಅನುಭವ ಆಗಿರ್ಬೋದು, ವೇದನೆ ಅನುಭವ ಆಗಿರ್ಬೋದು, ಕಣ್ಣೀರಿನ ಅನುಭವ ಆಗಿರ್ಬೋದು, ಅಲ್ಲಿಯೂ ನಿನ್ನನ್ನು ಉಪಯೋಗಿಸುವುದಕ್ಕೆ, ನಿನ್ನ ತಲೆಯನ್ನು ಎತ್ತಿ ನಿಲ್ಲುವ ಹಾಗೆ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಆಲೋಚನೆಗೆ, ನಿನ್ನ ಮಾತಿಗೆ ವಿಧೇಯರಾಗಿ, ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ನೀ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.